ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಇಲ್ಲಿ ಫಾರಿನ್ನಿಂದ ವಿಕ್ರಮ್ ಅಪ್ಪ ಬಂದು ಅವನು ಕಂಪ್ನಿನೆಲ್ಲ ನೋಡ್ಕೊಳ್ತೀನಿ ಅಂತೇಳಿ ಇವಾಗ ಎಲ್ಲರಿಗೂ ಮನೆಗೆ ಖುಷಿಯಾಗಿದೆ. ಅದರಲ್ಲಂತೂ ಅವರ ಚಿಕ್ಕತ್ತೆ ಅಂದರೆ ವಿಕ್ರಮ್ ಚಿಕ್ಕಮ್ಮ ತುಂಬ ಅವಳು ಅಮ್ಮನೂ ಒಳ್ಳೆಯವಳೆ. ಆದರೆ ಅಮ್ಮ ಗೌರಿ ಕಂಡ್ರೆ ಆಗಲ್ಲಲ್ಲ, ಅದಕ್ಕೆ ಗೌರಿ ಕಂಡೆ ಅಂದರೆ ಸ್ವಲ್ಪ ಗುರು ಅಂತಷ್ಟೇ. ಇನ್ನೆಲ್ಲ ವಿಷಯದಲ್ಲೂ ಒಳ್ಳೆಯವಳೇ ಆಗಿರ್ತಾಳೆ. ಇನ್ನು ಅನಿಕೇತ್ ಅಂತೂ ಅವನು ಕೇಳೋದೇ ಬೇಡ, ಅವು ಬರೀ ಕ್ರಿಮಿನಲ್ ಐಡಿಯಾಗಳೇ ಅವನದು, ನಮ್ಮಂದು, ಅವನು ಹೆಂಡ್ತಿದ್ದು 3 ಜನದ್ದು ಕ್ರಿಮಿನಲ್ ಐಡಿಯಾಗಳೇ ಇವು. ಆದರೆ ಅದನ್ನೇನು ಯಾರು ತಲೆ ಕೆಡಿಸ್ಕೊಳ್ಳದೆ ಇದ್ರೂ ಈ ಗೌರಿ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಮತ್ತು ವಿಕ್ಕಿನೂ ಅದರಲ್ಲಿ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅವರು ಯಾವುದೇ ಪ್ರಾಪರ್ಟಿ ಅಥವಾ ಏನೇ ಒಂದು ಮಾಡ್ತೀವಿ ಅಂತ ಹೋದರೂ ಅದರಲ್ಲಿ ಏನಾದರೂ ಒಂದು ಪ್ರೈಜು, ಒಂದು ಗೌರವವಾದಂಥ ಒಂದು ಏನಾದರೂ ಸಿಕ್ಕುತ್ತೆ. ಹಾಗಾಗಿ ಈಗ ಚಂಚಲಾಗೂ ಹೊಟ್ಟೆ ಉರಿ ಇದೆ, ಅವಳಿಗೂ ತುಂಬಾ ಹೊಟ್ಟೆ ಉರಿ. ಗೌರಿ ಮುಂದೆ ಬಂದರೆ ಅಂದರೂ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಹೊಟ್ಟೆ ಉರಿ ಪಡ್ತಾಳೆ. ನನ್ನ ಸೊಸೆ ನೋಡಿದ್ರೆ ಇಲ್ಲೇ ಬಿದ್ದಿದ್ದಾಳೆ, ಗೌರಿ ನೋಡಿದ್ರೆ ಅಷ್ಟು ಮುಂದೆ ಹೋಗ್ತಾಳಲ್ಲ ಅಂತೇಳ್ಬಿಟ್ಟು, ಅಕ್ಕ ಇಲ್ಲಿ ಬಿದ್ದಿದ್ದಾಳೆ, ತಂಗಿ ಮುಂದೆ ಹೋಗ್ತಾಳಲ್ಲ ಅಂತ ಅಷ್ಟು ಹೊಟ್ಟೆ ಉರಿ ಪಡ್ತಾಳೆ. ಆದರೂ ಹೊಟ್ಟೆ ಉರಿ ಪಟ್ರೂ ಏನೂ ಮಾಡೋಕ್ಕಾಗಲ್ಲ, ಏಕೆಂದರೆ ಅವಳೇ ಇನ್ನೊಬ್ಬರ ಮನೇಲಿ ಬಂದು ಬಿದ್ದಿದ್ದಾಳೆ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಇಬ್ರಿಗೂ ಸನ್ಮಾನ ಮಾಡಿ ಹೂವಿನಾರ ಹಾಕಿ ಶಾಲು ಒರೆಸಿ ಎಲ್ಲ ಮಾಡಿ ಕಳಿಸಿದ್ದಾರೆ. ಹಣ್ಣಿನ ಬುಟ್ಟಿಗಳೆಲ್ಲ ಕೊಟ್ಟು ತುಂಬ ಸಂತೋಷವಾಗಿ ತೊಗೊಂಡು ಮನೆಗೆ ಬಂದಿದ್ದಾರೆ. ಸರಿತಾ ಹೇಳ್ತಾಳೆ, ಯಾವ ಕಾರಣಕ್ಕೂ ಅವಳು ಏನೇ ಮಾಡಿದ್ರೂ ನಾನು ಅವಳನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ, ಅವಳು ನನಗೆ ಅವಳು ಕಂಡ್ರೆ ನನಗೆ ಆಗಲ್ಲ ಅಂತೇಳಿ ಅವಳು ಅಂದ್ಕೊಂಡು ಹೋಗ್ಬಿಡ್ತಾಳೆ. ಆದರೂ ಪರವಾಗಿಲ್ಲ ಅಂತ ಗೌರಿ ಅದನ್ನೆಲ್ಲ ಸಹಿಸ್ಕೊತಾಳೆ, ಏನೂ ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಆಗ ಅಂದರೆ ವಿಕ್ರಮ್ ಬೈದಿದ್ನಲ್ಲ ಅವತ್ತು, ಅದಕ್ಕೆ ಇವತ್ತೇನು ಮಾತಾಡಲ್ಲ ಅವಳು, ಸುಮ್ಮನಾಗ್ಬಿಡ್ತಾಳೆ. ಇಬ್ಬರಿಗೂ ಶಾಲು ಹೊಚ್ಚಿ ಎಲ್ಲ ಮಾಡಿ, ಸಾಲು ಓದಿಸಿದ್ದು ಕೂಡ ತುಂಬ ಚೆನ್ನಾಗಿ ಓದಿಸಿದ್ದಾರೆ ನೋಡಿ. ಇಬ್ರಿಗೂ ಒಂದೇ ಸಮ ಸಾಲು ಓದಿಸಿ ಮತ್ತು ಆ ಒಂದು ಹೂವಿನಾರ ಹಾಕಿ ಹಣ್ಣಿನ ಬುಟ್ಟಿಗಳೆಲ್ಲ ಕೊಟ್ಟು ತುಂಬ ಸಂಭ್ರಮ ಪಡಿಸಿ ಕಳಿಸಿದ್ದಾರೆ. ಅದನ್ನು ನೋಡಿನೇ ಮನೆಯವರಿಗೆಲ್ಲರಿಗೂ ಇನ್ನೂ ಖುಷಿಯಾಗೋ ಅಂಥ ವಿಷಯ ಕೂಡ. ಮನೆಯವರೆಲ್ಲನೂ ಬುಕ್ಕೆ ಎಲ್ಲ ಹಿಡ್ಕೊಂಡು ಎಲ್ಲ ಮಾಡಿ ಕಳಿಸಿದ್ದಾರೆ. ಮಾವಗಂತೂ ಸಂತೋಷನೇ, ಮಾವ ತುಂಬ ಇಷ್ಟಪಡ್ತಾನೆ ಇಬ್ಬರನ್ನು ಜೋಡಿನ. ಆದರೆ ಅವರ ಅಮ್ಮನೇ ಕಷ್ಟ ಆಗಿರೋದು. ಇನ್ನು ಅವ್ರ ಚಿಕ್ಕಮ್ಮ ಅಂತೂ ಅವಳು ಯಾವಾಗಲೂ ಇವನಿಗೆ ಒಳ್ಳೇದನ್ನೇ ಬಯಸ್ತಾ ಇರ್ತಾಳೆ. ಹಂಗಾಗಿ ಅವ್ರದ್ದು ಏನು ತಲೆನೋವಿಲ್ಲ. ಈಗ ಇವನು ಅದೇ ಗಂಡ ಹೆಂಡ್ತಿ ಹೇಗೆ ಇವರು ಅನ್ಯೋನ್ಯತೆಯಿಂದ ಇರ್ತಾರೆ ಅನ್ನೋದೇ ಇಲ್ಲಿ ಮುಖ್ಯ. ಅದಕ್ಕೆ ನಾನು ಆಯಿತು, ಇನ್ನು ಹೋಗಬೇಕು ಇವಾಗ ಕಂಪ್ನಿಗೆ, ನಾನು ಹೊರಡ್ತೀನಿ ಅಂತ ಹೇಳ್ತಾನೆ ವಿಕ್ಕಿ. ಅದಕ್ಕೆ ಹೇಳ್ತಾನೆ ಅವರಪ್ಪ, ಅದನ್ನು ನಾನು ನೋಡ್ಕೊಳ್ತೀನಿ, ನೀನು ನಿನ್ನ ಹೆಂಡ್ತಿ ಹತ್ರ ಟೈಮ್ ಸ್ಪೆಂಡ್ ಮಾಡು, ಇವತ್ತಿರೋ ಮನೆಯಲ್ಲೇ ಅಂತ ಹೇಳ್ತಾನೆ. ಆವಾಗ ಮುಖ ನೋಡ್ತಾನೆ, ಅವಳು ಮುಖ ನೋಡ್ತಾಳೆ. ಆಗ ಅವ್ರ ಚಿಕ್ಕಮ್ಮಂಗೆ ನಗು ಬರ್ತಿರುತ್ತೆ. ಅವ್ರ ಚಿಕ್ಕಮ್ಮ ಪಾಪ ಒಳ್ಳೆಯವಳು, ಅವಳು ಎಲ್ಲ ವಿಷಯದಲ್ಲೂ ಒಳ್ಳೆಯದೇ ಆಗಿರ್ತಾಳೆ, ಒಂದು ಚೂರೂ ಕೆಟ್ಟ ಬುದ್ಧಿ ಉಪಯೋಗಿಸಲ್ಲ. ಏಕೆ ಅಂತಂದರೆ ತಪ್ಪಿದರೆ ತಪ್ಪು ಅಂತಾಳೆ, ಸರಿ ಇದ್ದರೆ ಸರಿ ಅಂತಾಳೆ, ಆ ರೀತಿ ಕ್ಯಾರೆಕ್ಟ್ರ್ ಅವಳದು. ಅವರ ಅಜ್ಜಿನೂ ಕೂಡ ಹಾಗೇನೆ, ಅಜ್ಜಿ ತುಂಬ ಒಳ್ಳೆಯ ಅಜ್ಜಿನೇ. ಅಜ್ಜಿನೂ ಕೂಡ ತಪ್ಪಿದರೆ ತಪ್ಪು ಅಂತಾಳೆ, ಸರಿ ಅಂದರೆ ಸರಿ ಅಂತಾಳೆ. ಹಾಗೆ ಅಜ್ಜಿನೂ ಕೂಡ ಅಷ್ಟು ಒಳ್ಳೆಯ ಅಜ್ಜಿನೇ ಆಗಿರ್ತಾಳೆ. ತಾತನೂ ಕೂಡ ಒಳ್ಳೆ ತಾತನೇ. ಅದರಲ್ಲಿ ಚಂಚಲ ಚಂಚಲನ ಮಗ ಅನಿಕೇತ ಮತ್ತು ಅವನ ಹೆಂಡ್ತಿ ಅಂದರೆ ಗೌರಿ ಅಕ್ಕ, ಇಷ್ಟು ಜನ ಅಲ್ಲಿ ಕ್ರಿಮಿನಲ್ಗಳಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಒಳ್ಳೆ ಜನನೇ ಇದ್ದಾರೆ ಅವ್ರ ಮನೆಯಲ್ಲಿ, ನೋ ಪ್ರಾಬ್ಲಮ್ಮು. ತುಂಬ ಚೆನ್ನಾಗಿ ಎಲ್ಲ ಅನ್ಯೋನ್ಯತೆಯಿಂದ ಹೋಗ್ತಾ ಇರ್ತಾರೆ. ಅಲ್ಲಿ ಇವರು 3 ಜನ ಏನಾದ್ರು ಕಡ್ಡಿ ಅಲ್ಲಾಡಿಸಿ ಫಿಟ್ಟಿಂಗ್ ಇಟ್ಟು ಆ ಸಂಸಾರ ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆವಾಗ ಸ್ವಲ್ಪ ಜಗಳ ಆಗುತ್ತೆ. ಅದಾದಮೇಲೆ ಪುನಃ ಮತ್ತೆ ನಾರ್ಮಲಾಗೆ ಹೋಗ್ತಾ ಇರ್ತಾರೆ, ಏನು ತೊಂದರೆ ಇಲ್ದಂಗೆ. ಹೀಗೇ ಇವರು ಚಿನ್ನ ಬೆಳ್ಳಿ ವ್ಯವಹಾರ ಮಾಡೋ ಅಂಥವರು ತುಂಬ ಕೇರ್ಫುಲ್ಲಾಗಿ ನಡ್ಕೋಬೇಕಾಗುತ್ತೆ.
ಗೌರಿ ಡಿಸೈನರ್ ಮಾಡೋದ್ರಿಂದ ಅವರ ಕಂಪ್ನಿಗೆ ತುಂಬಾ ಒಳ್ಳೆ ಒಪಿನಿಯನ್ ಬಂದಿದೆ. ಒಳ್ಳೆ ಡಿಸೈನಿಯರು ಅಂತಲೂ ಅವಳಿಗೆ ಹೆಸರು ಬಂದಿದೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾಳೆ. ಒಂದು ಚೂರು ಮಿಸ್ಟೇಕ್ ಇಲ್ದಂಗೆ ತುಂಬ ಚೆನ್ನಾಗಿ ಡಿಸೈನ್ ಮಾಡೋದ್ರಿಂದ ಇವನಿಗೂ ಅದ್ರ ಬಗ್ಗೆ ಖುಷಿ ಇದೆ. ಆದರೆ ಮದುವೆಲಿ ಹಂಗೆಲ್ಲ ಆಯಿತು, ಅಮ್ಮನಿಗೆ ತಿರುಗಿ ಮಾತಾಡ್ತಾಳೆ ಕೆಲವೊಂದೊಂದು ಟೈಮು ಅನ್ನೋದು ಸಿಟ್ಟಿದೆ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಗೌರಿ ಮಾಡೋ ಕೆಲಸ ಎಲ್ಲ ಇವನಿಗಿಷ್ಟ ಆಗುತ್ತೆ. ಆದರೆ ಆ ರೀತಿ ಯೋಚನೆ ಮಾಡಿದಾಗ ಮಾತ್ರ ಬೇಜಾರಾಗುತ್ತೆ. ಅಷ್ಟು ಬಿಟ್ಟರೆ ಮತ್ತಿನ್ಯಾವ ವಿಷಯದಲ್ಲೂ ಬೇಜಾರಾಗುವಂಥ ವಿಷಯ ಏನೂ ಆಗಿರಲ್ಲ. ಒಳಗಡೆ ಅಂತೂ ಇವರು ಗಂಡ ಹೆಂಡ್ತಿ ಥರ ಇಲ್ಲ ಅಂದ್ರೂ ಮನೆ ಹೊರಗಡೆ ಇರುವಾಗ ಇವರು ಗಂಡ ಹೆಂಡ್ತಿ ಥರನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವಿಷಯನೆಲ್ಲ ಅವರು ಮನೆಯವರಿಗೆ ಗೊತ್ತಾಗಬೇಕು, ಅವರಿಗೆ ಹೇಳಬೇಕು. ಆದರೆ ಹೇಳೋದಿಲ್ಲ. ಹಂಗಾಗಿ ಈಗ ಸದ್ಯಕ್ಕೆ ಸುಮ್ಮನೆ ಇದ್ದಾನೆ. ಹಾಗಾಗಿ ಗೌರಿಗೂ ಬೇಜಾರಿದೆ. ತುಂಬಾ ದೊಡ್ಡ ಜಗಳ ಮಾಡಿದ್ದಕ್ಕೆ ಗೌರಿಗೂ ತುಂಬ ಬೇಜಾರಿದೆ. ಆದರೆ ಅವಳು ಮನೆ ಬಿಟ್ಟು ಹೋಗಿಲ್ಲ. ಅಷ್ಟೆಲ್ಲ ಆಚೆ ಕೂಡಿ ಮಳೆಲೆಲ್ಲ ನಿಂತ್ಕೊಂಡು ರಾತ್ರಿ ಎಲ್ಲ ಮಳೇಲಿ ನೆಂದು ಅವರ ಅಪ್ಪ ಅಮ್ಮ ಬಂದು ಅವರೆಲ್ಲ ಬೈದು ಮಾಡಿ ಎಲ್ಲ ಹೋಗಿದ್ದಾರೆ. ಆದರೂ ಅವಳು ಮನೆ ಬಿಟ್ಟು ಹೋಗಲಿಲ್ಲ, ಗಂಡನ ಮನೆಯಲ್ಲೇ ಇದ್ದಾಳೆ. ಅದೊಂದು ಖುಷಿ ತರೋ ವಿಷಯ. ಅಂದರೆ ಎಷ್ಟೇ ಕಷ್ಟ ಕೊಟ್ಟರು ಪಾಪ ಅವಳು ಹೋಗಿಲ್ಲ ನೋಡು, ಹಾಗೇ ಇದ್ದಾಳೆ. ಅವ್ರ ಅಮ್ಮಗೆ ತಿರುಗಿ ಮಾತಾಡೋದಲ್ಲ ಅಂತೇಳೇ ಚೆನ್ನಾಗಿ ಹೊಡೆದು ಆಚೆ ದೂಕ್ಬಿಡ್ತಾನೆ. ಹಾಗಾಗಿ ಅದೊಂದು ಸನ್ನಿವೇಶ ತುಂಬಾ ಕ್ರಿಟಿಕಲ್ ಆದಂಥ ಸನ್ನಿವೇಶ. ಬಟ್ ಆರಾಮಿದ್ದಾರೆ ಇವಾಗ. ಆದರೆ ಇಬ್ಬರು ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಆರಾಮಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.